ಎಳನೀರು ದೀಪ ಉರಿಯುವ ಗದ್ದಿಗೆ. ಸೊ ಲೆಫ್ಟ್ ಹೋಗಬೇಕು, ಮಠಕ್ಕೆ ಈ ಕಡೆ ಮೇಲೆ ಹೋಗಬೇಕು ಅನ್ಸುತ್ತೆ. ಬನ್ನಿ. ಈ ಜಾಗಕ್ಕೆ ಹೇಗೆ ಬರಬೇಕು ಅಂತ ನಿಮಗೆ ತಿಳ್ಕೊಬೇಕಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿ. ಜನರಲಾಗಿ ಎಲ್ಲ ಕಡೆನೂ ಎಣ್ಣೆಯಿಂದ ದೀಪ ಹಚ್ತಾರೆ, ಆದರೆ ಈ ಸ್ಥಳದಲ್ಲಿ ಮಾತ್ರ ಎಳ್ನೀರಿಂದ ದೀಪ ಉರಿಯುತ್ತೆ. ಅದು ಇಲ್ಲಿ ನೆಲೆಸಿದ್ದಂತಹ 101 ಸ್ವಾಮಿಗಳ ಪವಾಡದಿಂದನೇ ಅಂತ ಇಲ್ಲಿರೋ ಜನ ನಂಬಿದ್ದಾರೆ. ಬನ್ನಿ ನಾವು ಅದನ್ನು ನೋಡಿ ಕಣ್ತುಂಬ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಈ ದೇವಸ್ಥಾನದಲ್ಲಿ ಎಳ್ನೀರು ಅಂತ ಇಲ್ಲಿ ಗ್ಲಾಸಲ್ಲಿ ತಗೊಂಡಂತಹ ಎಳ್ನೀರನ್ನ ದೀಪಕ್ಕೆ ಬಿಟ್ಟು ದೀಪ ಹಚ್ತಾರೆ. ಆ ದೃಶ್ಯ ನೋಡ್ತಾ ನಾನು ರೆಕಾರ್ಡ್ ಮಾಡೋದನ್ನೇ ಮರ್ತುಬಿಟ್ಟಿದ್ದೆ. ಆದರೂ ನೀವಿಲ್ಲಿ ದೀಪ ಉರಿತಾ ಇರೋದನ್ನು ನೋಡ್ಬೋದು. ಎಷ್ಟು ಪ್ರಕಾಶಮಾನವಾಗಿ ಆ ಜ್ಯೋತಿ ಬೆಳಗ್ತಾ ಇದೆ. ಪ್ರತಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡಲಾಗುತ್ತೆ. ಆ ದಿನ ತುಂಬ ಜನ ಬರ್ತಾರೆ ಅಂತ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ರು. ಯಾವುದೇ ದಿನ ಆದರೂ ಈ ದೇವಸ್ಥಾನಕ್ಕೆ ನೀವು ಬರ್ಬೋದು. ಒಂದು ವೇಳೆ ನೀವು ಬಂದಾಗ ಇಲ್ಲಿ ಸ್ವಾಮಿಗಳು ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲೇ ಅವರ ನಂಬರ್ ಕೂಡ ಬರ್ತಿರ್ತಾರೆ. ಇಲ್ಲೇ ಹತ್ರದಲ್ಲೇ ಒಂದು 2-3 ಕಿಲೋಮೀಟ್ರಲ್ಲಿ ಮಠ ಇದೆ, ಅಲ್ಲಿರ್ತಾರೆ ಸ್ವಾಮೀಜಿಗಳು. ಸೊ ಇಲ್ಲ ಅಲ್ಲಿಂದ ಬಂದು ನಿಮಗೆ ಪೂಜೆ ಮಾಡಿ ಕೊಡ್ತಾರೆ. ಸ್ನಾನ ಮಾಡಿಕೊಂಡು ಇದು ಮಾಡಿಕೊಂಡು ಅವರು ಜನರಿಗೆ ಪ್ರಸಾದ ಭಾಳ ಹೊಟ್ಟೆ ಸೇರಿ ಅವರು ಹಿಂಗೆ ಅವಪಚಾರ ನೋಡ್ಬೇಕಿದ್ನ ಜನ ಬಿಟ್ರಂತೆ. ಒಂದೇ ಮಧ್ಯದಲ್ಲಿ ಹಿಂಗೆ ತಗಲಾಗಿತ್ತಂತೆ, ಒಂದೇ ಮುದ್ದೆ ಅಂತ ಸಹ ಇಟ್ಟಿದ್ದು, ಒಂದೇ ಸೂಟ್ ಸಾಹಸ ಮನೆಯಲ್ಲಿ ಮಾರ್ಕೆಟ್ ಆಗಲಾಕಿರೋದಂತೆ. ಭಾಳ ಹೊಟ್ಟೆ ಸಾಯ್ತಿ ಅಂತ ಒಂದು 100 ಜನ ಬಂದು ನೋಡ್ಬೇಕು ಸ್ವಾಮಿ ಸತ್ಯನ ಅಂತ. ಸರಿ ಕಾಡಿಲ್ಲ, ಇಸ್ತ್ರಿ ಅಂತ ಕಾಡಲ್ಲೇ ಎಲ್ಲ ಕುಂತ್ಕೊಳ್ಳಿ, ಕೈ ಕಾಲು ಮುಖ ತೊಗೊಂಡು ಕುಂತ್ಕೊಳ್ಳಿ ಅಂತಿದೆ. ಎಲೆಗಳು ಹಾಕ್ಬಿಟ್ಟಿದೆ. ಒಂದು ಮುದ್ದೆ ಇಕ್ಕಿದ್ರೆ ಇನ್ನೊಂದು ಮುದ್ದೆ ಇರ್ತಾರಂತೆ. 100 ಇದಾಗುತ್ತಂತೆ. ಅವ್ರಿಗೆ ಸ್ವಾಮಿಗೆ ಅವ್ರು ಊಟ ಮಾಡ್ತಾಯಿತ್ತು ಅಂತ ಅವ್ರು ಊಟ ಮಾಡಿ ಹೆಸರು 100 ಸ್ವಾಮೀಜಿ, ತಪ್ಪಾಯಿ ಸ್ವಾಮೀಜಿ ಅವಪಚಾರ ಮಾಡಿ ಬಂದ ನಾವು ಅಂತಂತ. ಆಗ 100 ಸ್ವಾಮಿಗಳು ಅಂತ ಕಟ್ತವ್ರು ಭಕ್ತಾರ್ಗಳು ಆ ಬಂಡೆ ಮೇಲೆ ಭಕ್ತಾರ್ಗಳು. ಅವ್ರು 100 ಜನ, ಇವ್ರನ್ನ ಸೇರಿಸಿ 101 ಜನ, 100 ಸ್ವಾಮಿಗಳು ಅಂತ ಅವ್ರಂತೆ ಭಕ್ತಾರ್ಗಳು ಅಂತ ಕಟ್ತಾರೆ. ಈಗ ನೀವು ಬಂದರೆ ಇಲ್ಲ ಊಟ ಇಲ್ಲದೆ ಊಟ ಮಾಡ್ಕೊಂಡು ಬನ್ನಿ. ಊಟ ಶುದ್ಧವಾಗಿ ಊಟ, ಹೌದೌದು, ಅನ್ನ ಸಾರು ಎಲ್ಲ ಮುದ್ದೆನ ಯಾವುದೋ ಸರಿಯಾದ ಊಟ ಮಾಡ್ಕೊಂಡು ಬರಬೇಕೆ ಹೊರತು ಬೇರೆದೆಲ್ಲ ತಿಂದ್ಬಿಟ್ಟು ಬರಬಾರ್ದು ದೇವಸ್ಥಾನ. ಹೌದು ಸ್ವಾಮಿ, ಬರಬಾರ್ದು. ನಮ್ಮ ಕಂಟು ಮುಂಟು ಆಗಿ ಇದ್ದರೆ ಅದು ಬರಬಾರ್ದು. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ ಸ್ವಾಮಿ? ನಮ್ಮ ಅಪ್ಪ ಮಾಡಿದ್ರು, ನಮ್ಮ ತಾತ ಮಾಡಿದ್ರು. ಅದಕ್ಕೆ ಮುಂದೆ ಯಾರ್ಯಾರು ಮಾಡ್ತಾಯಿದ್ರು, ಕಾಡಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ರು. ಆಗ ಈ ಥರ ಇರಲ್ಲ ದೇವಸ್ಥಾನ, ಕಾಡು ಚಪ್ಪಡಿ ಹಾಕಿತ್ತಂತೆ, ಮಣ್ಣು ಹಾಕಿತ್ತಂತೆ ಮೇಲೆ. ಕರೆಂಟ್ ಇಲ್ಲ, ಇಲ್ಲಿಂದ ಬ್ಯಾಟ್ರಿ ಹಾಕೊಂಡು ಬರಂತೆ ಈಚೆ ಕಡೆಯಿಂದ ಒಳಗಡೆ ಹೋಗಿ. ಆಗ ಭಯಂಕರ ಕಸ, ಬಾಳೆ ಬಾಳ ಪೂಜೆ ಮಾಡಿ ಕಾಯ್ತಿರ್ಲಾಗ. ಬಂಗಾರ ಪದಕ ಮೈಸೂರು ಅಲ್ಲಿ ಮಹಾರಾಜರು ಕೊಟ್ಟಿದ್ದು ಪದಕ
ಇವ್ರಿಗೆ ಸ್ವಾಮಿಗಳ್ಗ ಸ್ವಾಮಿಗಳು ಕೊಟ್ಟಿದ್ದಂದರೆ ಅವರು ಹಿಂಗೆ ಕೂಡಿ ಮೆಣಸಿನಕಾಯಿ ಹೊಗೆ ಹಾಕ್ಬಿಟ್ಟಿದ್ರಂತೆ ಹಾಂ ಹಾಂ ಮನೆ ಕೂಡಿ. ಇವ್ರನ್ನ ಇವ್ರನ್ನ ಇವ್ರು ನೋಡ್ಬೇಕು ಇವ್ರು ಸತ್ಯನ ಅಂತ. ಹಾಂ 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 ಬೀದಿಲಿ ಕುದುರೆ ಮೇಲೆ ಬರ್ತಾ ಇದ್ರಂತೆ. ಆಗ ಬಂಗಾರ ಪದಕ, ಬೆಳ್ಳಿ ತೇರು, ಬಾಕು, ಬೆಳ್ಳಿ ಬಾಕು ಬಹುಮಾನ ಕೊಟ್ಟಿದ್ದಾರೆ ಅವ್ರಿಗೆ. ಪದಕ ಈಗ ಬಿದ್ದಿದೆ. ಇದು ಸಂತೋಷ ಆಯ್ತು ಅಂದರೆ ದಗ ದಗ ದಗನ ಉರಿತದೆ. ಎಷ್ಟಾಗಲಿ ಇದೆ. ಇಲ್ಲ ಅಲ್ಲಿ ಮಠದಲ್ಲೇ ಇದೆಯಾ? ಮಠದಲ್ಲಿ ಇದೆ. ಇಲ್ಲ ಮಠದಲ್ಲಿ ಮಡಿಕೊಳ್ಳ, ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಬ್ಯಾಂಕಲ್ಲಿ. ಮಠದಲ್ಲಿ ಮಡಿಕೊಳ್ಳ. ಸ್ವಾಮಿಗಳು ಬನ್ನಿ 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 ಬನ್ನಿ. ಸ್ವಾಮಿಗಳು ಕಾಯ್ತಾ ಇದ್ದಾರೆ, ಬರಲಿಲ್ಲ ಅಂದರೆ ಹೇಗೆ? ಬರೀ ಅದು ಇಡೀ ಗಂಧ ಎಲ್ಲ ಕೊಟ್ಟು ಗಂಧ ಕೊಟ್ಟು ಬರೀ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಬೈಗೋಬೇಡ್ರಿ. ದೇವ್ರ ತಂಗಿದ್ದೀರಿ ನೀವು ಬೇರೆ ನಾನು ಬೇರೆ. ಬರೀ ಇಲ್ಲಿ ಬರ್ರಿ ಸ್ವಾಮಿ, ಇಲ್ಲಿ ಬರ್ರಿ. ಸುನಿ ಪರಮಾತ್ಮ ಚಂದ ಕಾಪಾಡಪ್ಪ. ಯಾವ ಊರು ನಿಮ್ಮದು? ಬೆಂಗಳೂರು ಸ್ವಾಮಿ. ಹಾಂ, ಬೆಂಗಳೂರು. ನಮ್ಮ ಮಗ ಬೆಂಗಳೂರು ಸೇರ್ಕೊಂಡ. ಹೌದಾ? ದೇವ್ರ ತಂಗಿದ್ದೀರಿ. ಗಂಧ ಕೊಟ್ಟನು, ತೀರ್ಥ ಕೊಡ್ತೀನಿ. ಬರಬೇಕು. ಇದೇ ಸತ್ಯವಾದ ದೇವ್ರು ಇದು. ಇಲ್ಲಿಂದ ನೋಡಿ ದೇವ್ರಿದ್ದಾಗಿದ್ದೀರಿ. ಗಂಧ ತಲೆ ಸದ್ದ ಇಕ್ಕು ಗಂಧ. ಸ್ವಾಮಿ ಕರ್ಪೂರ ಹಚ್ಬಿಟ್ಟು ಸೆಟ್ಟಿ ಕೈತಿ ಅಮ್ಮ. ಇದು ಕಡ್ಡೇರೆ ಹಚ್ರಿ, ಬೈಗೋಬೇಡ್ರಿ. ಕರ್ಪೂರ ಹಚ್ಚಿದ್ರೆ ಕೈ ಮುಗಿತಿದ್ರಿ, ಬಂದಿದ್ರಿ. ನಿಮ್ಮನ್ನ ಕೈಕೊಂಡಿದ್ದೀನಿ ನಾನು ಹೋಗುವೆ. ಎಲ್ಲ ಚಾಮ ಕೈ ಮುಟ್ಬಿಡ್ತೀನಿ ಅಲ್ರ. ಕಡ್ಡಿ ಎತ್ಕೊಡಿ ಒಳಗೆ ಕಡ್ಡಿಯಲ್ಲಿ ಬಿಸಾಕ್ಬೇಕಾದ್ನ. ತೋತು ದೇವ್ರು ಒಳ್ಳೇದು ಮಾಡ್ಬಿಟ್ಟ. ಜನಪೂರಂಜ ಗಂಜೋತಿ ನಿರ್ಮೂಲವಾದ ಮನವೇ ಕರ್ಪೂರ ಧಾರತೆ. ಅನುವಿನ ಗುರು ಎನಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ನಿಮ್ಮ ಹೆಸರೇನು? ಮಧು. ಅದಕ್ಕೆ ನಾನು ಹೇಳ್ಬೇಕು, ಅವ್ರು ಚೆಂದ ಮಾಡ್ಕೊಂತ ಹೇಳ್ತೀನಿ. ಎಲ್ಲರೂ ಹಂಗೆ ಹೇಳೋದೆ ನಾನು ಇಲ್ಲಿ. ಆಗ ತಿರ್ಗಾ ಎಲ್ಲ ಬರ್ತಾರೆ ಇಲ್ಲಿಗೆ. ದೇವ್ರು ಒಳ್ಳೇದು ಮಾಡಲಿ, ಊಟ ಬರ್ರಿ ಬಿಟ್ಟು. ಸರಿ ಪರಮಾತ್ಮ ಚಂದ ಮಾಡ್ಕಪ್ಪ ಅವ್ರನ್ನ. ಚೆಂದಾಗಿಲ್ಲಿ ಸ್ವಾಮಿ, ದೇವ್ರದಂಗೆ ಅವರೇ ಚೆಂದಾಗಿಲ್ಲಿ. ನಾನು ನಿಮ್ಮನ್ನ ಕಾಯ್ಕೊಂಡಿದ್ದು ಗೊತ್ತಾರಂತ. ಅದು ಓಡಿ ಮಳೆ ಬತ್ತೆ ಅಂದ್ಬಿಟ್ಟು ಹಾನಿ ಬೇರೆ ಬಂದುಬಿಡ್ತೀನಿ, ನೀರು ಬಿಡ್ತವೆ. ಗಂಧ ಕೆಡ್ಸ್ಬೇಡ್ರಿ, ಚೆಂದಾಗಿದೆ. 101 ಸ್ವಾಮಿ ಅಂತ ಹೆಸರು ಹೇಗೆ ಬಂತು ಅಂತ ಸ್ವಾಮಿಗಳಾಗಲೇ ಒಂದು ಕತೆ ಹೇಳಿದ್ರು, ನೀವು ಕೇಳಿದ್ರಲ್ಲ. ನೋಡಿ, ಇದೇ ಬಂಡೆ ಮೇಲೆ ಸ್ವಾಮಿಗಳು ನೋಡಿ, ಇಲ್ಲಿ ನೀರಿದೆ ನೋಡಿ. ಇಲ್ಲಿ ಸ್ನಾನ ಮಾಡಿಕೊಂಡು ಧ್ಯಾನ ಮಾಡ್ಕೊಂಡು ಕುಳಿತಿರುವಾಗ ಈ ಸುತ್ತಮುತ್ತ ಹಳ್ಳಿ ಜನ ಈ ಸ್ವಾಮಿಯ ಶಕ್ತಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪ್ರಸಾದ ಕೊಡಿ ಅಂತ ಕೇಳ್ಕೊಂಡು ಬರ್ತಾರಂತೆ. ಸೊ ಆಗ ಸ್ವಾಮಿಗಳು ತಮ್ಮ ಜೋಳಿಗೆಯಿಂದ ಬಂದಿದ್ದಂತಹ 100 ಜನರಿಗೂ ಪ್ರಸಾದ ನೀಡಿ ತಾವು ಸಹ ಪ್ರಸಾದ ಸ್ವೀಕಾರ ಮಾಡ್ತಾರಂತೆ. ಆಗ ಇಲ್ಲಿದ್ದಂತಹ ಜನ ಇವರ ಶಕ್ತಿಯನ್ನು ನೋಡಿ ಇಲ್ಲಿ ಬಂದಿದ್ದಂತಹ 100 ಜನ ಮತ್ತು ಸ್ವಾಮಿಯೊಬ್ಬರು ಸೇರಿ 100 ಮತ್ತೊಂದಾಗಿ 101 ಸ್ವಾಮಿ ಅಂತ ಹೇಳಿ ಜನ ಕರೆಯೋದಕ್ಕೆ ಶುರು ಮಾಡಿದ್ರಂತೆ. ನೋಡಿ, ಇಲ್ಲಿ ಸತ್ಯ ಬಂದವ್ರೆ, ಇಲ್ಲಿ ಬಂದ್ಮೇಲೆ ಎಲ್ಲ ಚಂದಾಗವ್ರೆ. ಅವ್ರನ್ನ ಮಾತ್ರ ಚಂದ ಮಾಡ್ಬೋದು. ಕಾಸು ದೊಡ್ಡದಲ್ಲ ನನಗೆ. ಅವ್ರು ಚೆನ್ನಾಗಿದ್ದು ಸರಿ ನನಗೆ. ನಾನು ಅಷ್ಟೇ ನಾನು ಹೇಳೋದು. ನಮ್ಮ ದೇವ್ರು ಕೊಟ್ಟಿದ್ದು ಬಸ್ತಂಗದೆ. ಅವ್ರು ಚೆನ್ನಾಗಿದ್ದು ಸರಿ, ಚೆನ್ನಾಗಿರ್ಬೇಕು ಅವರು. ನೀ ಪರಮಾತ್ಮ ಚೆಂದಾಗಿಲ್ಲಿ ಸ್ವಾಮಿ, ಗವಿ ಸ್ವಾಮಿ, ಚಂದ ಮುರುಗಪ್ಪ ಅವ್ರನ್ನ ಚೆಂದಾಗಿಲ್ಲಿ. ಬೇಕಾದ್ರೆ ಸ್ವಾಮಿಗಳು ಮಾಡ್ಕೋರೆ, ಈ ಸ್ವಾಮಿಗಳಾದ್ರೆ ಇಲ್ಲಿ ಏನು ಭಯ ಇಲ್ಲ. ಎಲ್ಲ ಅವರು ಚೆಂದಾಗಿಲ್ಲಿ. ಅವ್ರು ಚೆಂದಾಗಿದ್ರೆ ನಮಗೂ ಚಂದ. ಅವ್ರು ಚೆಂದಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಸ್ವಾಮಿ. ಹೋಗ್ಬಿಟ್ಟಿದ್ದೆ. ಆಮೇಲೆ 14 ಅಂತ ಎಸ್ಕೊಬಿಟ್ಟು ಬೆಟ್ಟದಲ್ಲಿ ಹೋಗಿ ಎಸ್ಕೊಟ್ಬಿಟ್ಟು ಎಲ್ಲ ಇಲ್ಲಿಂದ ಬಂದು ಸತ್ಯವಾದ್ರು ಅವರೆಲ್ಲ. ಓರಿ ದೇವ್ರಿದಾಗಿದ್ದೀರಿ, ಬೆಟ್ಕೋರಿ. ಅಲ್ಲಿ ಮಟ್ತಾವ ಕೈ ಮುಗ್ಬಿಟ್ಟು ಮಟ್ಟ ಊಟ ಮಾಡ್ಕೊಂಡ್ಬರ್ರಿ. ದೇವ್ರಿದಾಗಿದ್ದೀರಿ.
ನೆಕ್ಸ್ಟು ಮಠ ನೋಡಿಕೊಂಡು ಹಾಗೆ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ವ್ಯೂ ಪಾಯಿಂಟಿಂದ ಕಾವೇರಿ ರಿವರ್, ಕಾವೇರಿ ನದಿ ಕಾಣುತ್ತಂತೆ. ಸೊ ನೋಡಿಕೊಂಡು ಬರೋಣ ಬನ್ನಿ. ಇದು ಮಠಕ್ಕೆ ಹೋಗೋ ದಾರಿ. ಈ ದೇವಸ್ಥಾನದಿಂದ ಮಠಕ್ಕೆ ಹೋಗುವಂಥ ಈ ದಾರಿ ಬೈಕ್ಗಳಲ್ಲಿ ಈಸಿಯಾಗಿ ಹೋಗ್ಬಿಡ್ಬೋದು. ಚಿಕ್ಕ ಕಾರ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಮೊದಲು ಇಲ್ಲಿ ಈ ಜಾಗಕ್ಕೆ ಬರೋವಾಗಿದ್ದಂಥ ಭಯ ಇವಾಗಿಲ್ಲ. ವಾವ್, ಫುಲ್ ದೊಡ್ಡ ಊರೇ ಇದೆ. तुम्हें मोटे क्या मठ मठ ಬೆಂಗಳೂರು ಸ್ವಾಮಿ. ಮಠ ಆಶ್ರಮ ಇದೆ. ಇದೇನಾ? ಅಲ್ಲಿ ಹೋಗಿದ್ರು ದೇವಸ್ಥಾನಕ್ಕೆ. ಹಾಂ ಹಾಂ ಅಲ್ಲಿ ಹೋಗಿದ್ರಾ? ಹಾಂ, ಅಲ್ಲಿ ನೋಡ್ಕೊಂಬಂದ್ರಾ? ಹೌದೌದು, ಇದೇನೇನಾ? ನಾವೀಗ ನೋಡ್ಕೊಂಡು ಬಂದಂತಹ ಎಳ್ನೀರು ದೀಪದ ಗದ್ದಿಗೆ ಏನಿದೆ ಅಲ್ಲಿ ಇವರು ಮೊದಲು ಪೂಜೆ ಮಾಡ್ತಿದ್ರಂತೆ. ಈಗ ಇವ್ರಿಗೆ ವಯಸ್ಸಾಗಿ ಅಷ್ಟು ದೂರ ನಡೆದಾಡೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಇವ್ರ ಮಗ ಈಗ ಪೂಜೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಂತೆ. ಕನ್ನಡ ಅರ್ಥ ಆಗುತ್ತೆ ನಿಮಗೆ? ಕನ್ನಡದವ್ರೆ? ಹಾಂ ಹಾಂ, ಕನ್ನಡ. ನಿಮ್ಮ ತಮಿಳು ಕನ್ನಡ? ಕನ್ನಡ. ನೋಡಿ, ಸ್ವಾಮಿಯರು ಹಾಂ ಮೊದಲು ಫಸ್ಟು ಅಲ್ಲಿದ್ದರು. ಹಾಂ ಹಾಂ, ಆ ದೇವಸ್ಥಾನ ತಾವು ಇಲ್ಲಿ ಆಯ್ಕೆ ಆಗಿದ್ದ ಜೀವ ಸಮಾಧಿ ಆಯ್ಕೆ ಆಗಿರೋದು ಇಲ್ಲಿ. ಹಾಂ ಹಾಂ ಹಾಂ. ಇವ್ರ ಹಿಂದೆ ನೋಡ್ರಿ, ಇವ್ರ ಹಿಂದೆ ಅವರು ಹದಿಮಾಡ ಬೆಳೆದಿದೆ ಅವರು, ಇವ್ರ ಹಿಂದೆ ಅವರು. ಆಮೇಲೆ ಇವತ್ತು ತಲೆ ಇವರು ಹತ್ತು ತಲೆಯು ಆ ಸ್ವಾಮಿ ಹಿಂದೆ ಹೋದರೆ ಎಲ್ಲ ಸ್ವಾಮೀಜಿಯರೇ. ಹಾಂ ಹಾಂ ಹಾಂ. ಅದು ಒಂದು ಮಾತ್ರ ಜೀವ ಸಮಾಧಿ. ಇಲ್ಲಿ ಸ್ವಾಮೀಜಿ ಆಗಿದ್ದವರೆಲ್ಲ ಇವರೆಲ್ಲ ಎಲ್ಲ ಸ್ವಾಮೀಜಿಯರೇ. ನೋಡಿ, ಈ ಆಶ್ರಮ ಆ 101 ಸ್ವಾಮಿಗಳು ಸುಮಾರು 700-800 ವರ್ಷಗಳ ಹಿಂದೆ ಕಟ್ಟಿಸಿದಂತಹ ಈ ಆಶ್ರಮ. ಇಲ್ಲಿ ಬರ್ತಿದ್ದ ಹಾಗೆಯೇ ಈಗಿನ ಮಠಾಧಿಪತಿ ಆಗಿರುವಂತಹ ಶ್ರೀ ಸದಾಶಿವ ಸ್ವಾಮೀಜಿಯವರು ಪ್ರೀತಿಯಿಂದ ನಮ್ಮನ್ನು ಒಳಗೆ ಕರ್ಕೊಂಡ್ರು. ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಇಲ್ಲಿ 101 ಸ್ವಾಮಿಗಳು ಪ್ರತಿದಿನ ಪೂಜೆ ಹಾಗೂ ಧ್ಯಾನ ಮಾಡ್ತಿದ್ದಂತಹ ಜಾಗ. ಅದು ಎಳ್ನೀರು ದೀಪವ್ರು ತಗೊಂಡಿದ್ರಲ್ಲ, ಅವರು 101 ಸ್ವಾಮಿಗಳಂತ. ಅವರು ಉತ್ತರ ಕರ್ನಾಟಕದಿಂದ ಬಂದರು. ಅವರು ಮಾದೇಶ್ವರು, ಯಡಿಯೂರು, ಸಿದ್ಧಲಿಂಗೇಶ್ವರ 3 ಜನ ಉತ್ತರ ಕರ್ನಾಟಕದಿಂದ ಬಂದು ಮಾದೇಶ್ವರ ಮನೆಗೆ ಕೊಟ್ಟರು. ಮಾದೇಶ್ವರ ಬೆಟ್ಟ ನಮ್ಗೆ ಇಲ್ಲಿಂದ 32 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ 32 ಕಿಲೋಮೀಟರ್ ಅಷ್ಟೇ. ಯಡಿಯೂರು ಸಿದ್ಧಲಿಂಗೇಶ್ವರ ಯಡಿಯೂರಲ್ಲಿ ಐಕ್ಯ ಆದರು. ಇವರು 101 ಸ್ವಾಮಿಗಳು ಇಲ್ಲಿ ಬಂದು ಆ ಗುಹೆಯಲ್ಲಿ ಐಕ್ಯ ಆಗಲ್ಲ, ಗುಹೆಯಲ್ಲಿ ತಪಸ್ಸಿಗೆ ಕೂತಿದ್ರು. ಅಂದರೆ ಇಲ್ಲಿ 101 ಗುಹೆ ಇದೆ. ಏಕೋತ್ತರ ಸತಸ್ಥಲ ಸಾಧನೆ ಮಾಡವ್ರೆ.
ಅಂದರೆ ಒಂದೊಂದು ಗುಹೆಯಲ್ಲೂ ಒಂದೊಂದು ತಲಾ ಸಾಧನೆ. ಏಕೋತ್ತರ ಸಹಸ್ರ, ಏಕ ಅಂದರೆ 1, ಶತ ಅಂದರೆ 100. ಒಂದೊಂದು ಗುಹೆಯಲ್ಲಿ ಕುತ್ಕೊಂಡು ಒಂದೊಂದು ತಲಾ ಸಾಧನೆ ಮಾಡವ್ರೆ. ಅದು ಇಲ್ಲಿ 101 ಗುಹೆ ಇದೆ. ನಾವು ಒಂದು 15 ಗುಹೆ ನೋಡಿದ್ದೀವಿ, ಮಿಕ್ಕಿದೆಲ್ಲ ನೋಡಿಲ್ಲ. ಒಂದೊಂದು ಗುಹೆಯಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿಗಳಿವೆ. ಈಗ ನೀವು ಎಳ್ನೀರಲ್ಲಿ ದೀಪ ಉರಿತೀರಲ್ಲ, ಅದನ್ನು ಒಂದು ಗುಹೆ, ಅವ್ರು ತಪಸ್ಸು ಮಾಡಿದ ಜಾಗ ಅದು. ಅದು ಫಸ್ಟ್ ಎಳ್ನೀರಲ್ಲಿ ಉಳಿತಾರಲ್ಲ, ಫಸ್ಟ್ ನೀರಲ್ಲಿ ಅಲ್ಲಿ ಕಪಿಲಾ ತೀರ್ಥ ಅಂತ ಒಂದು ಕೊಳ ಇದೆ. ಆ ಕೊಳದಿಂದ ತಂದು ಆ ನೀರನ್ನು ಹಾಕಿ, ಆ ನೀರಲ್ಲಿ ಇದು ದೀಪ ಉರಿಸ್ತಾ ಇದ್ರು. ನಮ್ಮ ಮುಂದಿನವ್ರು ಏನು ಮಾಡಿದ್ರು, ಜನಗಳು ಹೋಗಿ ಅದ ಕೊಳದಲ್ಲಿ ಕಾಲು ತೊಳೆಯೋದು, ಕೈ ತೊಳೆಯೋದು, ಹಿಂಗೆ ಮಾಡಿದ್ಕೆ ಆ ಗಲೀಜ್ ಮಾಡಿದ್ಕೆ ಅದು ನೀರು ಅಶುದ್ಧವಾಗೈತೆ. ಶುದ್ಧ ಇದ್ದಿದ್ದು ಅಶುದ್ಧವಾಗೈತೆ. ಆಗ ನಮ್ಮ ಹಿರಿಯವ್ರು ಏನು ಮಾಡಿದ್ರು, ಸರಿ ಅಶುದ್ಧವಾದ ನೀರು ಯಾವುದು ಅಂತ ಯೋಚನೆ ಮಾಡಿ ಎಳನೀರು ಯಾರ, ಅದು ಪ್ರಕೃತಿ ನಿಯಮ. ಎಳನೀರನ್ನ ಯಾರು ಟಚ್ ಮಾಡಿದಾರ? ಇಲ್ಲ, ಪ್ರಕೃತಿ ನಿಯಮವಾಗಿದ್ದಕ್ಕೆ ಆಗಿಂದ ಎಳನೀರಲ್ಲೇ ಆಗಿಂದನೂ ಇಲ್ಲಿಗನ ಉರ್ಕೊಬರ್ತೈತೆ ದೀಪ. ಆ 101 ಸ್ವಾಮಿಗಳು ಅಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ಬಂದು ಬರೋ ಜನಕ್ಕೆ, ಆಗಿನ ಕಾಲದಲ್ಲೇ ಬರೋ ಜನಕ್ಕೆ ಇರಿಕೆ, ವಾಸವಾಗಿ ಇರಿಕೆ ಒಂದು ಮಠ ಕಟ್ಟಬೇಕು ಅಂದ್ಬಿಟ್ಟು ಈ ಆಶ್ರಮನ ನಿರ್ಮಾಣ ಮಾಡಿದ್ರು. ಇದೆಲ್ಲ ಒಂದು ಕಟ್ಟಿ ಒಂದು 600-700 ವರ್ಷ ಆಗದು. ನೀವು ಅಲ್ಲಿ ಗದ್ಗೆ ನೋಡಿದ್ರಲ್ಲ, ಸಾಲು ಗದ್ಗೆ, ಅಂದ್ರೆ ಅಲ್ಲಿ 5 ಜನ ಜೀವಂತ ಸಮಾಧಿಯಾಗಿ 7 ಜನ ಹಂಗೆ ಸತ್ತ ಮೇಲೆ ಸಮಾಧಿ, ಲಿಂಗೈಕ್ಯರಾದ್ಮೇಲೆ ಸಮಾಧಿ ಇದಾಗವ್ರೆ. ಅಲ್ಲಿ 12 ಜನ ಸ್ವಾಮೀಜಿಗಳು ಈ ಮಠಕ್ಕೆ ಮಠಾಧೀಶರಾಗಿ, 12 ಜನ ಸ್ವಾಮೀಜಿಯಾಗಿ ನಾವು 13ನೇ ಸ್ವಾಮಿಗಳು ಈ ಮಠಕ್ಕೆ. ಇಲ್ಲಿ ಆಗ 101 ಸ್ವಾಮಿಗಳಿಗೆ ಬಂದು ಆಶ್ರಮ ಕಟ್ಟಿ ಅಲ್ಲಿ ಜೀವಂತ ಸಮಾಧಿಯಾಗಿದ್ದು. ಈ ಮಠ ಪ್ರಾರಂಭವಾದಾಗ ಕಲ್ಯಾಣಿ ಒಂದು ಕೊಲ ಮಾಡವ್ರೆ. ಮಠ ಪ್ರಾರಂಭವಾದಾಗ ಒಂದು ಕಲ್ಯಾಣಿ ಕೊಲ, ಇದೆಲ್ಲ ಆಗ ಕಟ್ಟಿದ್ದೇವೆಲ್ಲ, ಆಗ ನಿರ್ಮಾಣ ಮಾಡಿದೆ. 800 ವರ್ಷ ಮೇಲೆ ಹೆಚ್ಚು ಕಮ್ಮಿ ಅಷ್ಟಾಗಿದೆ. ಅವರು ಬರ್ತಾ ಅಲ್ಲಿಂದ 12 ಜನ ಮಠಾಧೀಶ, ಅವರ ವಂಶ ಪರಂಪರೆ ನಮ್ಮಲ್ಲ, ಅದೇ ವಂಶ ಸೇರಿದ್ರು ನಾವು. ಈಗ 13ನೇ ಸ್ವಾಮಿಗಳಿಗೆ ಮಠಕ್ಕೆ ಆಗಿ ಇಲ್ಲಿದ್ದೀವಿ. ಅಂದ್ರೆ ನಮ್ದು ಕಾಡು ಪ್ರದೇಶ ಇದು ಅಷ್ಟೇ. ಅಂದ್ರೆ ದೇವರು ಎಲ್ಲಿದ್ದಾನಂದ್ರೆ ಈಗ ಸಿಟಿಲಿ ಇಲ್ಲ. ಹೌದು ಸ್ವಾಮಿ, ಬೆಟ್ಟ ಗುಡ್ಡಗಳು ಈಗ ನೀವೆಲ್ಲೇ ನೋಡ್ರಿ ಎಲ್ಲ ಡೆವಲಪ್ಮೆಂಟ್ ಆಗ ಹೊರ್ತು ಎಲ್ಲ ಕಾಡು ಮೇಡು ಪ್ರದೇಶಗಳಲ್ಲೇ ದೇವರು ವಾಸವಾಗಿರೋದು. ಈಗ ನಮ್ಗೆ ಈ ನೇಚರೇ ನಮ್ಗೆ ದೇವರು. ನಿಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಶುದ್ಧವಾದ ಗಾಳಿ ಸಿಗುತ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಇಲ್ಲಿ ಅದೇ ದೇವರು ನಮ್ಗೆ, ನೇಚರು, ನಮ್ಮ ಆರೋಗ್ಯ ಭಾಗ್ಯ. ಇಲ್ಲಿ ನೋಡ್ರಿ, ನೀವೀಗ ಅಂಚೇಟಿ ಮೇಲೆ ಬಂದ್ರೆ ಉಣಸ್ನಳ್ಳಿ ಮೇಲೆ ಬಂದ್ರೆ, ಈ ಕಡೆ ಕನಕಪುರ ಕಡೆ ಉಣಸ್ನಳ್ಳಿ ಮೇಲೆ ನಮ್ಗೆ ಏನೇ ವಸ್ತು ಬೇಕಾದ್ರೆ ಇಲ್ಲಿಂದ ಏನೇ ಹಾಸ್ಪಿಟ್ಲು ಪ್ರತಿಯೊಂದು ಹೋಗ್ಬೇಕಾದ್ರೂ ಅಂಚೆಟಿಗೆ ಅಂಚೆಟಿ ಉಣಸ್ನಳ್ಳಿ 2 ಮಿನಿಮಮ್ 25 ಕಿಲೋಮೀಟರ್ ಇಲ್ಲಿಂದ ಇರೋದು. ಆದ್ರೆ ಇಲ್ಲಿ ಯಾರಿಗೂ ಆರೋಗ್ಯ ಅಂತ ಇದ್ರಲ್ಲಿ ಯಾರಿಗೂ ಏರುಪೇರಿಲ್ಲ. ಆ ಕಲ್ಯಾಣಿ ನೀರು ಕುಡಿತಾರಲ್ಲ, ಇಲ್ಲಿ ಕಲ್ಯಾಣಿ ಕೊಳದಲ್ಲಿ ಪಕ್ಷದ ಯೂಸ್ ಮಾಡಲ್ಲ, ಆ ನೀರೇ ಕುಡಿತಾ ಇದೆ ಇಷ್ಟು. ಅದು ಅದ್ರ ಶಕ್ತಿ ಮಹಿಮೆ ಏನಂದ್ರೆ ಸೈಂಟಿಸ್ಟ್ ಇಂದನೂ ಪ್ರೂವ್ ಆಗದೆ ಅದು. ಅದ್ರ ಸೈಂಟಿಸ್ಟ್ ನಾವು ದೊಡ್ಡವ್ರು ಹೇಳಿದ್ರು ಏನಂತ, ಆ ನೀರು ಕುಡಿದ್ರೆ ನಿಮ್ಗೆ ಕಾಯಿಲೆ ಕಸೂರಿ ಏನು ಬರಲ್ಲ. ಓದಿರೋರು ಈಗ ಕಲಿಯುಗದಲ್ಲಿ ಯಾರು ನಂಬಲ್ಲ. ಸೈಂಟಿಫಿಕ್ ಆಗಿ ಕೇಳ್ತಾರೆ. ಸೈಂಟಿಫಿಕ್ ಆಗಿ ಏನು ಪ್ರೂವ್ ಆಯ್ತಂದ್ರೆ, ಆ ಕಲ್ಯಾಣಿ ಕುಳ ಸುತ್ತ ಮರಗಳವೆ, ಆ ಮರದ ಬೇರ ಆ ನೀರ್ಗೆ ಹೋಗೋದೆ. ಆ ಮರದ ಬೇರು ಆ ನೀರ್ಗೆ ಹೋಗಿರೋದಕ್ಕೆ ಅದು ಕುಡಿದ್ರೆ ನಿಮ್ಮ ಕಾಯಿಲೆ ಎಲ್ಲ ಕಸೂರಿಗಳೆಲ್ಲ ವಾಸಿ ಆಗುತ್ತೆ ಅಂತ, ಆ ಕಾಯಿಲೆ ಕಸೂರಿ ಎಲ್ಲ ಹೋಗುತ್ತೆ ಅಂತ ಸೈಂಟಿಫಿಕ್ ಇಂದ ಪ್ರೂವ್ ಆಗಿದ್ರು. ಇಲ್ಲೇ ಹೊಸೂರರು ಬಂದು ಪ್ರೂವ್ ಮಾಡಿದ್ರು. ಪ್ರತಿಯೊಬ್ರು ಅಲ್ಲೊಂದು ಪ್ರಕೃತಿ ವಿರುದ್ಧವಾಗಿ ಅಲ್ಲಿ ಒಂದು ಶಕ್ತಿ ಇದೆ ಅಂದ್ರೆ ಅದನ್ನ ಎಲ್ಲಾರು ಪರೀಕ್ಷೆ ಮಾಡಿ ಈಗ ಲೋಕದಲ್ಲಿ ಎಲ್ಲಾ ತಾವು ಎಣ್ಣೆಲೆ ಉರಿಯೋದು. ಲೋಕದಲ್ಲಿ ಎಲ್ಲಾ ತಾವು ಎಣ್ಣೆಲೆ ಉರಿಯೋದು, ಈ ಎಳನೀರಲ್ಲಿ ಒಂದು ಶಕ್ತಿ ಅಲ್ವೇ ಅದು. ಆದ್ರೂ ನಾವು ನಾವೆಲ್ಲ ಸಿದ್ಧಗಂಗಾ ಮಠದಲ್ಲೆಲ್ಲ ಓದಿದ್ದೀವಿ ಅಂದ್ಬಿಟ್ಟು ಏನೋ ಒಂದು ಡೆವಲಪ್ಮೆಂಟ್ ಮಾಡೋಣ. ಸ್ವಾಮಿ, ನೀವು ಸಿದ್ಧಗಂಗಾ ಅಲ್ಲಿ ಓದಿದ್ದೀರಾ? ಅಲ್ಲೇ ಎಜುಕೇಶನ್. ನಮ್ದು ತುಮಕೂರೇ ಸ್ವಾಮಿ. ತುಮಕೂರೇನಾ? ಅಲ್ಲ, ನಮ್ದು ನೇಟಿವ್ ತುಮಕೂರು, ಇರೋದು ಬೆಂಗಳೂರಲ್ಲಿ. ತುಮಕೂರು ನೇಟಿವ್ ತುಮಕೂರು ತಾಲೂಕಿನ ಇಲ್ಲ ಕುಣಿಗಲ್ ತಾಲೂಕು. ನಾನು ಸಿದ್ಧಗಂಗಾ ಮಠದಲ್ಲಿ 10 ವರ್ಷ ಅಲ್ಲೇ ಎಜುಕೇಶನ್ ಎಲ್ಲ ಈಗ ಮೊನ್ನೆ ಒಂದು 4 ತಿಂಗಳಾಗಿಟ್ಟು ಬಂದೆ ಅಷ್ಟೇ. ಅಲ್ಲಿ ಇದ್ಕೊಂಡೆ ಮಠ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು, ಅಲ್ಲಿ ದೇವಸ್ಥಾನ ನೋಡಿದ್ರಲ್ಲ ಎಲ್ಲ ಹಳೇದಾಗ್ಬಿಟ್ಟಿತ್ತು. ಎಲ್ಲ ನಿಮ್ಮಂತೆ ಭಕ್ತರ ಸಹಾಯದಿಂದನೇ ಅದನ್ನೆಲ್ಲ ಕಿತ್ತಾಕ್ಸ್ಬಿಟ್ಟು ಹೊಸ್ದಾಗಿ ಕಟ್ಸಿದ್ವಿ. ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಇನ್ನೊಂದೇನು ತೊಂದರೆ ಗೊತ್ತಾ, ಟ್ರಾನ್ಸ್ಪೋರ್ಟ್ ಖರ್ಚು ನಮ್ಗೆ ಜಾಸ್ತಿ. ಡಬಲ್ ರೇಟು ಪ್ರತಿಯೊಂದಕ್ಕೂ ನೀವು ಅಷ್ಟು ದೂರ ಹೋಗಿ ಬರ್ಬೇಕು ಅಂದ್ರೆ ಈಗ ಡೆಸ್ಟು ಆಗಲಿ, ಜೆಲ್ಲಿ ಆಗಲಿ ಎಲ್ಲ ನಾವು ಡಿಗ್ನಿ ಕೊಟ್ಟಿಗೆ ಹೋಗ್ಬೇಕು. ಈ ಒಂದು ರೋಡ್ ಒಂದು ವ್ಯವಸ್ಥೆ ಆಗ್ಬಿಟ್ರೆ ಎಲ್ಲ ಏನು ತೊಂದರೆ ಇಲ್ಲ ಮಠಕ್ಕೆ.
ಅದು ಇವಾಗ ಅದು ಇನ್ನೂ ಕೆಲಸ ನಡೀತಾನೆ ಇದೆ. 65-70 ಲಕ್ಷ ಆಗೈತೆ ಇವಾಗ ಅದು. ಈ ರೋಡ್ದ ನೋಡ್ದಲ್ಲ ಈ side ಇದು ನಡೀತಲ್ಲ. ಹಾಂ ಹಾಂ, ನೀವೇ ನೋಡ್ಬೋದು ಅದನ್ನ. ಹೌದೌದು. ಇನ್ನು ಅದು ಫಂಕ್ಷನ್ ಮಾಡಿಸ್ಬೇಕು. ಅದು ಈ ಲಾಕ್ಡೌನ್ ಅದೇ ಇದು ಅನ್ನೋದು. ನೀವು ಈ ಮಠಕ್ಕೆ ಬಂದಾಗ ಈ ಹಳ್ಳಿ ಸುತ್ತಮುತ್ತ ನೋಡಬೇಕು, ಈ ವಾತಾವರಣದಲ್ಲಿ ಇರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ಮಠದಲ್ಲೇ ಉಳ್ಕೊಳ್ಳೋವಂಥ ವ್ಯವಸ್ಥೆ ಇದೆ, ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ. ಆದರೆ ಬೇರೆ ಥರ ಏನು ಲಕ್ಸುರಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕೆಂದರೆ ಇದು ಮಠ, ಹೋಟೆಲ್ ಅಲ್ಲ. ಈ ರೀತಿ ಒಂದು ದೊಡ್ಡ ಇತಿಹಾಸ ಇರುವಂತಹ ಮಠಗಳು, ದೇವಸ್ಥಾನಗಳು ಉಳಿಬೇಕು, ಬೆಳಿಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಕೈಲಾದಷ್ಟು, ನಿಮಗೆ ಅನಿಸಿದಷ್ಟು ಸಹಾಯ ಮಾಡಿ. ಯಾಕೆಂದರೆ ಆ ರೀತಿ ಸಹಾಯ ಮಾಡೋದ್ರಿಂದ ಇಲ್ಲಿನ ಜಾಗನ ಮೇಂಟೈನ್ ಮಾಡೋದಕ್ಕೆ ಅಥವಾ ಬರೋ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಿಮಗೇನಾದರೂ ಡೊನೇಷನ್ ಮಾಡಬೇಕು ಅಂತ ಅನಿಸಿದ್ರೆ ಸ್ವಾಮೀಜಿಯವರ ನಂಬರ್ ಹಾಕ್ತಾಯಿದ್ದೀನಿ. ನೇರವಾಗಿ ನೀವು ಸ್ವಾಮೀಜಿಯವರ ಅಕೌಂಟ್ಗೆ ನೀವು ಡೊನೇಷನ್ ಕಳಿಸ್ಬೋದು. ಎಲ್ಲ ಮಟ್ಟದ್ದೇನೆ ಈಗ. ಎಷ್ಟು ಎಕರೆ ಇದೆ? ಫುಲ್ ರಾಗಿ ಹಾಕಿದಾರ? ರಾಗಿ ಸಲ್ಲೆಕಾಯಿ ಎಲ್ಲ ಮಟ್ಟವ್ರು ಮಾಡಲ್ಲ. ಮಟ್ಟಲ್ಲಿ ಯಾರು ಇಲ್ಲಲ್ಲ, ಬೇರೆಯವ್ರಿಗೆ ಇದು ಕೊಟ್ಬಿಟ್ಟಿದಾರ ಗುತ್ತಿಗೆ ಥರ. ಸ್ವಾಮೀಜಿಯವರು ಆಗಲೇ ಹೇಳಿದಂತಹ ಕಲ್ಯಾಣಿ ನೋಡಿ ಇದೆ, ಇದು ಸಹ ಸುಮಾರು 700 ವರ್ಷದ ಹಳೆಯದು. ಸೊ ಎಷ್ಟು ನ್ಯಾಚುರಲ್ ಆಗಿ ಇನ್ನೂ ಹಾಗೆ ಇದೆ ನೋಡಿ. ಆಮೇಲೆ ಮಳೆ ಬಂದ್ಮೇಲೆ ಈಗ ಇನ್ನು ಎಷ್ಟಡಿ ಹೇಳದೆ? ಇನ್ನೂ ಅದೇ ಯಾನೇ ಆಳ ಇನ್ನೂ ಅದೇ. ಎಷ್ಟಡಿ ಇರ್ಬೋದು? ಒಂದು 10 ಅಡಿ ಇದೆ ಅಷ್ಟೇ. ಫಸ್ಟು ಈಗ ಇಲ್ಗಾನೆ ಎಲ್ಲ ತುಂಬಿರೋದು, ಈಗೆಲ್ಲ ತುಂಬುತ್ತದೆ. ಈಗ ಮಳೆ ಬಿದ್ದರೆ ಎಲ್ಲಿ ಇದಾ ಹೊರಗಡೆ ದೇವರು ಹಂಗೆ ಹಂಗೆ ದೇವರು ಇದೆ, ಪೂಜೆ ಮಾಡ್ತಾರೆ ಹಬ್ಬ ದಿವಸ. ಅದು ಗವಿ ಹೋಗ್ಬೋದು ಒಳಗಡೆ. ಹಾಂ, ನಾನು ಇಲ್ಲೆಲ್ಲ ಬಂದದೆ. ಅಲ್ಲಿ ನೀರು ಬಂದೋದು, ನೀರು ಕುಡ್ಕೊಂಡು ಅಲ್ಗಾನ ಬಂದದೆ ಮಂಟಪ ತಗನ ಬಂದ್ಬಿಟ್ಟು ಬೇಲಿ ಗೀಲಿ ಕಟ್ಟಿದ್ರೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಮೈಕೊಂಡು ಹಾಂ ಏನೇ ಕಿತ್ತು ಬಿಸಾಕದೆ. ಹಿಂಗಿದೆ ಭಯ ಆಯ್ತಿದೆ. ಇಷ್ಟೇನಾ? ಅಲ್ಲ ಒಳಗಡೆ ಜಾಗ ಅದೇನೋ ಅನ್ಕೊಂಡಿದ್ದೆ. ಅದೇನು ಹಾವು ಮೊಟ್ಟೆನ ಅದು? ಹಾವು ಮೊಟ್ಟೆನ ಅದು? ಬೈಲಿ ನೋಡಿ, ಬೈಲಿ. ಗೊತ್ತಿಲ್ವಾ? ಹಾವು ಅಲ್ಲ, ಹಾವು ಮೊಟ್ಟೆನೇ ಅದು. ಹಾಂ, ಹಾವು ಇಲ್ಲಿ ಇರುತ್ತೆ ಒಳಗಡೆ. ಅದೇ ಈಗ ಯಾಕೆ ಡಿಸ್ಟರ್ಬ್ ಮಾಡೋದು ಬಾ ಅಲ್ವಾ? ಈ ಮಠದ ಹಿಂದೆ ಕಾಲ್ದಾರಿಲಿ ಒಂದು ಸ್ವಲ್ಪ ದೂರ ನೀವು ಮೇಲೆ ಹತ್ತಿದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ನೋಡೋಕೆ ನಿಮ್ಗೆ ಸಿಗುತ್ತೆ. ಹಾಗೆ ಕಾವೇರಿ ನದಿ ಕೂಡ ನೋಡ್ಬೋದಂತೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಈ ಊರ ಹೆಸರೇನಿದು? ಅದೇ ಹೆಸರೇನಾ? ಇದು ಹಳ್ಳಿ ಹೆಸರೇ ಅದೇನಾ? ಹಾಂ. ಈ ಹಳ್ಳಿ ಸುತ್ತಮುತ್ತ ಇರೋ ಈ ನೇಚರ್ನ ನೋಡ್ತಾ ಇದ್ರೆ ಇಲ್ಲಿಂದ ಹೋಗೋಕೆ ಮನಸ್ಸೇ ಬರ್ತಿಲ್ಲ. ಹಾಗೆ ರಾತ್ರಿ ಆಗ್ತಿದ್ದಾಗೆ ಇಲ್ಲಿ ಆನೆ, ಕಾಡಂದಿಗಳು ಇಲ್ಲಿರೋವಂಥ ಬೆಳೆ ತಿನ್ನೋದಕ್ಕೆ ಬರ್ತಾವಂತೆ. ಹಾಗಾಗಿ ರಾತ್ರಿ ಏನಾದರೂ ನೋಡೋಕೆ ಸಿಗ್ಬೋದಾ ಅಂತ ಒಂದು ಕುತೂಹಲದಲ್ಲೇ ಈ ರಾತ್ರಿ ಇವತ್ತಿಲ್ಲೇ ಸ್ಟೇ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.
ಈ ರೋಡ್ ಮುಂದೆ ಹಿಂಗೆ ಯಾವ ಕಡೆ ಹೋಗುತ್ತೆ? ಕೆಳಗಡೆ ಡ್ಯಾಮ. ಅದೇ ನಾವು ಈ ಊರೇ ಲಾಸ್ಟು. ಇದೆಲ್ಲ ಅಷ್ಟ ಒಂದು ಕಾಣಿಸ್ತದಲ್ಲ. ಸೀನ್ ನೋಡಿ ಹೇಗಿದೆ. ಭಗವಂತ ಪುರ್ಸೊತ್ತಾಗಿದ್ದಾಗ ಬ್ಯೂಟಿಫುಲ್ ಆಗಿ ಬಿಡಿಸಿರೋ ಒಂದು ಲ್ಯಾಂಡ್ಸ್ಕೇಪ್ ಇದು. ಎಷ್ಟು ನೋಡಿದ್ರೂ ಎರಡು ಕಣ್ಣು ಸಾಕಾಗ್ತಲ್ಲ, ಎಷ್ಟು ದೂರಕ್ಕೆ ನೋಡಿದ್ರೂ ಆ ಬೆಟ್ಟ ಗುಡ್ಡಗಳೇ ಕಾಣ್ತಾ ಇದೆ. ಈ ಕಡೆ ಕಾವೇರಿ ನದಿ ಹರಿತಾ ಇದೆ, ಅದು ಮುಂದೆ ಹೋಗಿ ಹಾಗೆ ಹೊಗೇನ್ ಫಾಲ್ಸ್ ಸೇರಿಕೊಂಡು ಹಾಗೆ ಮುಂದೆ ಹರ್ಕೊಂಡು ಹೋಗುತ್ತೆ. ಈ ಪ್ಲೇಸ್ ನೂರೊಂದು ಸ್ವಾಮಿ ಬೆಟ್ಟ ಬಂದು ತಮಿಳ್ನಾಡಿಗೆ ಸೇರುತ್ತೆ. ಆದರೆ ಇಲ್ಲಿರೋ ಜನರೆಲ್ಲ ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಮೇ ಬಿ ಬಾರ್ಡರ್ ವಿಲೇಜಸ್ ಅಲ್ವಾ ಎಲ್ಲ, ಸೊ ಹಾಗಾಗಿ ಕನ್ನಡ ಬರುತ್ತೆ ಅನಿಸುತ್ತೆ. ಈ ಕಡೆ ಬಂದದೆ ಹಾಂ ಅದು ಈ ಥರ ನೀವು ಬೆಳ್ಳಗ ಬಿಳಿ ಬಟ್ಟೆ ಕಂಡುಬಿಟ್ರೆ ಹಾಂ ಅದು ಅಲ್ಲಿದ್ರೆ ಕೂಡ ಸೈನ್ ಹತ್ತು ಬಂದ್ಬಿಡ್ತದೆ. ಓ ತುಂಬಿರ್ತದೆ ಅದು. ನಾವು ಒಂದು 4 ಅವೆ ಹಾಂ ಅವು ಸದ್ದು ಮಾಡಿದ್ರೆ ಜನ ಬರ್ತಾರೆ, ಪಕ್ಕದಾಗಿ ಹೋಗ್ತವೆ. ಹಾಂ ಹಾಂ ಒಂದು ಒಂಟಿ ಬೆಳೆ ಕೆಲಸ ಮಾಡ್ತದೆ. ಹಾಂ 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 ಇನ್ನೊಂದು ಒಂಟಿ ಅದು ದೊಡ್ಡ ಒಂಟಿ, ಅದೊಂದು 6 ಸತ್ತ ಬಿದ್ದೆ ಸಾಕು, ಹಾಂ ಹಿಂಗೆ ತಟ್ಟೋದೆ. ಇಲ್ಲಿ ಬಂದೆಲ್ಲ ಬೆಳೆ ಎಲ್ಲ ಮೇಯ್ಕೊಂಡು ಹೋಯ್ತದೆ. ಬೆಳೆಲ್ಲ ಮೇಯ್ಕೊಂತವೆ ನೋಡಿ. ಮೊನ್ನೆ ಬಂದೆ ಸೋಲಾರ್ ಕಂಬಿನೆಲ್ಲ ಮೂರ್ತಿ ಕಟ್ಟೆಲ್ಲ ಕಿಚ್ಚಿ ಹಾಂ 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 ಒಜಿಚಿ ಮಾಡ್ಬಿಡ್ತದೆ. ಸುತ್ತಲೂ ಇದು ಫುಲ್ ಡೀಪ್ ಫಾರೆಸ್ಟು. ಸೊ ಆನೆಗಳು ತುಂಬಾ ಇದೆ. ಮೋಸ್ಟ್ಲಿ ಈ ಕಡೆ ಎಲ್ಲಾದರೂ ಒಂದು ಕಡೆ ಇಳಿದ್ರೆ ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ. ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಈ ಥರ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಮಜಾ ಕೊಡುತ್ತೆ ಅಲ್ಲ, ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋದಿಲ್ಲ. ಜಸ್ಟ್ ಫೀಲ್ ಮಾಡಬೇಕಷ್ಟೆ. ನಿಮಗೆ ಹೇಗೆ ಅನ್ನಿಸ್ತು ಈ ನೂರೊಂದು ಸ್ವಾಮಿ ಬೆಟ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.